ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ನಾನು ಯಾವಾಗಲೂ ಯಾವ ಡಿಸ್ಟ್ರಿಕ್ಟ್ ಹೋದ್ರು ಫಸ್ಟ್ ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ವಿಸಿಟ್ ಮಾಡ್ತೀನಿ. ಮತ್ತೆ ಅಲ್ಲಿ ಎಲ್ಲ ನಮ್ಮ ಲೀಡರ್ಗಳು MLAಗಳು ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರದ್ದು ಒಟ್ಟಾರೆ ಅಭಿಪ್ರಾಯ ಏನಾದ್ರೂ ನಮ್ಮ ಡಿಪಾರ್ಟ್ಮೆಂಟ್ ತಿಳ್ಕೊಂಡು ಮತ್ತೆ ಈಗ ನಮ್ಮ ಜನಪ್ರತಿನಿಧಿಗಳ ಮೀಟಿಂಗ್ ಹೋಗ್ಬೇಕಾಗಿದೆ. ನಾರ್ಮಲಿ ನಾನು ಮೀಟಿಂಗ್ ಆದ್ಮೇಲೆ ಪ್ರೆಸ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೆ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಇಲ್ಲ ಫಸ್ಟ್ ಇದ್ರ ಮೀಟ್ ಮಾಡಿದ್ರೆ ನಿಮ್ಮ ಒಂದು ಕೋರಿಕೆ ಮೇಲೆ ಇಲ್ಲಿ ಬಂದಿದ್ದೀವಿ. ಇದು ನಾವು ರಿವ್ಯೂ ಮೀಟಿಂಗ್ ಎಲ್ಲ ಕಡೆ ಮಾಡ್ತಾ ಇದ್ದೇನೆ. ಮೊದಲು ನಾನು ಮೆಸ್ಕಾಂ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೆ. ಮೆಸ್ಕಾಂ ವ್ಯಾಪ್ತಿಯಿಂದ ತುಂಬಾ ದೊಡ್ಡದಾಗ್ತದೆ. MLAಗಳು ಹೆಚ್ಚಿಗೆ ಬರ್ತಾರೆ, ಆಫೀಸರ್ಗಳು ತುಂಬಾ ಇರ್ತಾರೆ. ಅದಕ್ಕೆ ಡಿಸ್ಟ್ರಿಕ್ಟ್ ಆದ್ರೆ ಆ ಲಿಮಿಟೆಡ್ ಆಗಿರ್ತದೆ. ಅವ್ರದ್ದು MLAಗಳದು MLCಗಳು ಅಥವಾ ಲೋಕಸಭಾ ಸದಸ್ಯರು ಅವರ ಅಭಿಪ್ರಾಯ ತಗೊಂಡು ಅಲ್ಲಿ ಆಫೀಸರ್ಗಳು ಇರ್ತಾರೆ. ಅದಕ್ಕೆ ಪರಿಹಾರ ಕಂಡುಹಿಡಿಯುವಂತ ಕೆಲಸಗಳನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಾವು ಬೆಳಗ್ಗೆ ಇದಕ್ಕೆ ಬಾಗಲಕೋಟೆ ಹೋಗಿ ಈಗ ಬಿಜಾಪುರಕ್ಕೆ ಬಂದಿದ್ವಿ. ಈಗ ಅದಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ತಗೊಂಡಿದ್ದೀವಿ. ಈಗ ಕಳೆದ ವರ್ಷ ನಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಬಂದ ಮೇಲೆ ಆಗ ಒಂದೇ ಸತಿ ಕರೆಂಟ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಸುಮಾರು 4 ವರ್ಷಗಳ ಕಾಲ ಹೆಚ್ಚಿಗೆ ಡಿಮ್ಯಾಂಡ್ ಇರಲಿಲ್ಲ. ಹೆಚ್ಚಿಗೆ ಎಲೆಕ್ಟ್ರಿಸಿಟಿನ ಗ್ರಿಡ್ಗೆ ಸೇರಿಸಿರ್ಲಿಲ್ಲ. ಈಗ ಕೋವಿಡ್ ಇತ್ತು, ಬೇರೆ ಬೇರೆ ಕಾರಣ. ಈಗ ನಮ್ಮ ಸರ್ಕಾರ ಬಂದ ಕೂಡಲೇ ಅದು ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಈ ವರ್ಷನೂ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷ ಬರಗಾಲ ಇದ್ರೂ ಸಮೇತ ಯಾವುದೇ ಕರೆಂಟ್ ಕಟ್ಟನ್ನ ಮಾಡಿರ್ಲಿಲ್ಲ. 1 ತಿಂಗಳು ಮಾತ್ರ ಇರಿಗೇಷನ್ ಅವರಿಗೆ 7 ಗಂಟೆ ಇದ್ದಿದ್ದು 5 ಗಂಟೆ ಮಾಡಿದ್ವಿ ಹೊರತು ಅದು ಸಮೇತ 1 ತಿಂಗಳಾದ್ಮೇಲೆ ತೆಗೆದಾಕಿದ್ವಿ. ಈ ವರ್ಷನೂ ಅಷ್ಟೇ. ಇನ್ನು ಈಗಾಗಲೇ 17,000 ಅಷ್ಟು ಡಿಮ್ಯಾಂಡ್ ಬಂದಿದೆ. ಆದ್ರೂ ಅದಕ್ಕಿರೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೀವಿ. ಮುಂದೆ ಸಮೇತ ಅದು 18-19 ಆಗ್ಬೋದು. ಅಂದಾಜು ಹಾಕಿದ್ವಿ, ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಇದು ತಗೊಳ್ತಾ ಇದ್ವಿ. ಲಾಂಗ್ ಟರ್ಮ್ ಏನಂತ ಹೇಳ್ಬಿಟ್ರೆ ಪಂಪ್ ಸ್ಟೋರೇಜ್ ಅಂತ ಹೇಳ್ಬಿಟ್ರೆ ಅದು ಕೆಲವರಿಗೆ ಕಲ್ಪನೆ ಇಲ್ಲ ಏನೋ ಹೇಳ್ತಾ ಇದ್ದಾರೆ. ಈಗ ನಮ್ಮ ಎಕ್ಸಾಂಪಲ್ ಶರಾವತಿಯಲ್ಲಿ ಡ್ಯಾಮ್ ಇದೆ. ಅಲ್ಲಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ನೀರು ಕೆಳಗಡೆ ಹೋಗಿ ಆ ನೀರನ್ನ ಮತ್ತೆ ಡೇ ಟೈಮ್ ನಮಗೆ ಸೋಲಾರ್ ಬೇಕಾದಷ್ಟು ಇದೆ. ಆ ಸೋಲಾರ್ ಯೂಸ್ ಮಾಡಿ ಮತ್ತೆ ಪಂಪ್ ಮಾಡಿ ಮತ್ತೆ 5 ಮಿನಿಟ್ಸ್ ಅಲ್ಲಿ ನಾವು ಮತ್ತೆ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಶರಾವತಿಯಲ್ಲಿ ಉತ್ಪಾದನೆ ಪ್ರೊಡ್ಯೂಸ್ ಆಗ್ತಾ ಇರೋದು 1000 ಮೆಗಾವಾಟ್. ಬಹುಶಃ ಪಂಪ್ ಸ್ಟೋರೇಜ್ ಆದ್ಮೇಲೆ 3000 ಮೆಗಾವಾಟ್. ಈಗ ಇರುವ 1000 ಮೆಗಾವಾಟ್ಗೆ 2000 ಸೇರಿಸಿ 3000 ಮೆಗಾವಾಟ್ ಅಷ್ಟು ಪ್ರೊಡ್ಯೂಸ್ ಮಾಡುವುದು. 2000 ಅದರಿಂದ ಹೆಚ್ಚಿಗೆ ನಾವು ಲ್ಯಾಂಡ್ ಸಮೇತ ಏನೋ ಇದಿಲ್ಲ. ಅಲ್ಲಿ ಫಾರೆಸ್ಟ್ ಅವರು ಬರೀ ಆ ಪೈಪ್ಲೈನ್ ಹಾಕಲಿಕ್ಕೆ ಮಾತ್ರ ಲ್ಯಾಂಡ್ ಬೇಕಾಗಿದೆ. ಕೆಳಗಡೆಯಿಂದ ನೀರು ಮತ್ತೆ ಒಂದು ಸಣ್ಣ ಪವರ್ ಹೌಸ್ ಮಾಡ್ತೀವಿ. ಬಾಕಿ ಎಲ್ಲ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಅದಕ್ಕಿರೋದು ನಾವು ಈಗಾಗಲೇ ಎಲ್ಲ ಮಾಡಿದ್ವಿ. ಅದು ನಾವು ಹೇಳಿದ ಕೂಡಲೇ ಕೊಡೋದಿಲ್ಲ. ಅದು ಅಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ, ಮತ್ತೆ ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ. ಅವರು ಕ್ಲಿಯರೆನ್ಸ್ ಮಾಡಿದ ಮೇಲೆ ನಾವು ಅದನ್ನ ತಗೊಳ್ಲಿಕ್ಕಾಗ್ತದೆ. ಬಟ್ ಕ್ಲಿಯರೆನ್ಸ್ ಕೊಡ್ತಾರೆ ನಮಗಿದೆ. ಅದೇ ರೀತಿಯಲ್ಲಿ ಈಗ ಸೋಲಾರ್, ಸಾಕಷ್ಟು ಸೋಲಾರ್ ನಾವು ಇದು ಮಾಡ್ತಾ ಇದ್ವಿ. ಆ ಸೋಲಾರ್ ಈಗ ನಮಗೆ ಎಕ್ಸಾಂಪಲ್ ಹೇಳಿದ್ರೆ ಪಾವಗಡದಲ್ಲಿ 2000 ಮೆಗಾವಾಟ್ ನಾವು ಸೋಲಾರ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಾವು ಹೋದಾಗ ಅಲ್ಲಿ ಮತ್ತೆ 2000 ಮಾಡ್ಲಿಕ್ಕೆ ಜಾಗ ಕೊಡ್ತಿದ್ರು ರೈತರು ಸರ್ಕಾರ ಸೇರಿ ಮಾಡ್ತಾ ಇದ್ರು. ಅವರೇ ಅವರ ಲ್ಯಾಂಡ್ ಅನ್ನ ಲೀಸಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಈಗಾಗಲೇ 2000 ಇನ್ನೊಂದು ಅಡಿಷನ್ 10,000 ಎಕರೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಸಮೇತ ನಮಗೆ ಡಿಮ್ಯಾಂಡ್ ಇರೋದು ರಾತ್ರಿ ಹೊತ್ತು ಮತ್ತೆ ಅರ್ಲಿ ಮಾರ್ನಿಂಗ್. ಹಗಲು ಹೊತ್ತು ನಮಗೆ ಸೋಲಾರ್ ಇದೆ, ವಿಂಡ್ ಇದೆ, ಪ್ರಕಾಶ ಬಂದ್ಬಿಡುತ್ತೆ. ಅದಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಡಿಮ್ಯಾಂಡಿಗೋಸ್ಕರವಾಗಿ ಈ ಪೀಕ್ ಅವರ್ಸ್ ಏನಿದೆ ಅದಕ್ಕೆ ನಾವು ಈ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ವಿ. ಪ್ಲಸ್ ಪಾವಗಡದಲ್ಲಿ ಒಂದು 2000 ಮೆಗಾವಾಟ್ ಬ್ಯಾಟ್ರಿ ನಾವು ಇದು ಈಗಾಗಲೇ ಪ್ರಪೋಸ್ ಮಾಡಬೇಕು. ಹಗಲು ಹೊತ್ತು ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡ್ತೀವಿ ಬ್ಯಾಟ್ರಿ ಸ್ಟೋರ್ ಮಾಡಿ ಅಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಈಗಾಗಲೇ ಇದೆ. ರಾತ್ರಿ ಹೊತ್ತು ನಾವು ಯೂಸ್ ಮಾಡ್ತಾ ಇಲ್ಲ. ಆ ಟ್ರಾನ್ಸ್ಮಿಷನ್ ಲೈನ್ ಯೂಸ್ ಮಾಡ್ಬಿಟ್ಟು ಅದನ್ನ ಇದು ಮಾಡ್ಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದು ನಿಮಿಷ ಅದೇ ರೀತಿಯಲ್ಲಿ ನಮಗೆ ರಾಯಚೂರು, ಬಾಗಲಕೋಟೆ, ಕೊಪ್ಪಲು ಅಲ್ಲೆಲ್ಲ ಸಾಕಷ್ಟು ಸೋಲಾರ್ ಆಗ್ತದೆ.
ಅಲ್ಲಿ ಸಮೇತ ಹೆಚ್ಚಿಗೆ ಸೋಲಾರ್ ಬಂದಾಗ ಅಲ್ಲಿ ಸಮೇತ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಬಿಟ್ಟು ಪೀಕ್ ಅವರ್ಸ್ ಅಲ್ಲಿ ಕೊಡುವಂತ ಒಂದು ಇದನ್ನು ನಾವು ಈಗಾಗಲೇ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದನ್ನ ಬೇಗ ಮಾಡ್ತೀವಿ. ಇನ್ನೊಂದು ನಮಗೆ ರೈತರಿಗೆ ಹಗಲು ಹೊತ್ತು ಬೇಕಂತ ಹೇಳ್ತಿದ್ದಾರೆ. ಹಗಲು ಹೊತ್ತೇ ನಾವು ಕೊಡ್ಲಿಕ್ಕೆ ಈಗ ಎಲ್ಲಿಲ್ಲ ಕಷ್ಟ ಆಗ್ತದೆ ಅಂತ ಕೆಲವು ಕಡೆ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇರೋದಿಲ್ಲ, ಸಬ್ಸ್ಟೇಷನ್ ಇರೋದಿಲ್ಲ. ಅದು ಮಾಡ್ತಾ ಇದ್ವಿ. ನಾವೀಗ ಕುಸುಮ್ ಸಿ ಒಂದು ಯೋಜನೆ ಮಾಡ್ತಾ ಇದ್ವಿ. ಅದರ ಪ್ರಕಾರ ಸಬ್ಸ್ಟೇಷನ್ ಎಲ್ಲಿದೆ 1 ಮೆಗಾವಾಟ್ಗೆ 4 ಎಕರೆ ಜಾಗ ಬೇಕು. ಆ ಸಬ್ಸ್ಟೇಷನ್ ಕೆಪಾಸಿಟಿ 10 ಮೆಗಾವಾಟ್ ಇದ್ರೆ ಆ 40 ಎಕರೆ ನಾವು ಸರ್ಕಾರಿ ಲ್ಯಾಂಡ್ ಇದೆ, ಸರ್ಕಾರ ಕೊಡ್ತಾರೆ. ಇಲ್ಲದ್ರೆ ಈ ಖಾಸಗಿ ಅವರ ಹತ್ರ ಲೀಸ್ ಬೇಸ್ ಮೇಲೆ ತಗೊಂಡು ಮಾಡ್ಲಿಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಆ ತರ ಸುಮಾರು 3000 ಮೆಗಾವಾಟ್ಗೆ ಈಗಾಗಲೇ ಟೆಂಡರ್ ಖರೀದಿಗೆಲ್ಲ ಮಾಡಿದ್ವಿ. ಹಾಗೆ ನಮಗೆ ಏನು ಅಡ್ವಾಂಟೇಜ್ ಏನಂದ್ರೆ ಖಾಸಗಿಯವರೇ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ನಮಗೆ KERC ಅವರು ಒಂದು ಯೂನಿಟ್ಗೆ ₹3.19 ಫಿಕ್ಸ್ ಮಾಡ್ತಾರೆ. ಅದ್ರ ಒಳಗಡೆ ಇರಬೇಕು. ಆ ತರ ನಾವು ಟೆಂಡರ್ ಕರೀತಾ ಇದ್ದೀವಿ. ಆಗ ನಮಗೆ ಕಡಿಮೆ ದರದಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಸಿಗ್ತದೆ. ಅಲ್ಲಿಯೇ IP ಸೆಟ್ಗಳಿಗೆ ಅಲ್ಲಿಯೇ ಕೊಡುವಂತ ಒಂದು ಕೆಲಸವನ್ನ ಅದನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಇನ್ನು 1 ವರ್ಷ 1.5 ವರ್ಷದಲ್ಲಿ ಈ ಅಡಿಷನಲ್ ಬಂದ್ರೆ ಹಗಲು ಹೊತ್ತೇ ಫಾರ್ಮಸಿಗೆ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಆಗ್ತದೆ. ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಕೊಡ್ಲಿಕ್ಕೆ. ಮತ್ತೆ ಕೆಲವು ಕಡೆಯಲ್ಲಿ ಫಾರ್ಮಸಿ ಹೇಳ್ತಾ ಇದ್ದಾರೆ ನಮಗೆ ಕಂಟಿನ್ಯೂಸ್ ಪವರ್ ಕೊಡಬೇಡಿ, ನಮ್ಮ ನೀರು ವಾಟರ್ ಸೋರ್ಸ್ ಇದಾಗ್ತದೆ ಅಂತ ಕಡೆಯಲ್ಲಿ ಸ್ವಲ್ಪ ಸ್ಟಾಗ್ನೇಟ್ ಮಾಡ್ಬಿಟ್ಟು ಕೊಡ್ತಾ ಇದ್ವಿ. ಈ ತರ ಎಲ್ಲ ಕ್ರಮ ನಾವು ತಗೊಳ್ತಾ ಇದ್ವಿ. 7 ಅವರ್ಸ್ ನೋಡಿ ನಾವು ಕೊಡ್ತಾ ಇದ್ದೀವಿ. ನಿಮಗೆ ಏನಾಗ್ತದೆ, ತೊಂದರೆ ಏನಾಗ್ತದೆ, ನಮ್ಮ ರಾಜ್ಯದಲ್ಲಿ 7 ಅವರ್ಸ್ ಕೊಡಿ, ನಮಗೆ ಪವರ್ ಇದೆ ನಮ್ಮ ಹತ್ರ. ಬಟ್ ಲೋಕಲ್ ಸಿಚುವೇಶನ್ ಇರ್ತದೆ. ಒಂದು ಸತ್ಯ ಟ್ರಾನ್ಸ್ಫಾರ್ಮರ್ ಕಟ್ಟು ಹೋಗಿರ್ತದೆ ಅಥವಾ ಲೈನಿಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಮಾತ್ರ ಬರ್ತದೆ ಹೊರತು ದಟ್ ಇಸ್ ಫಾರ್ ದ ಲೋಕಲ್ ಸಿಚುವೇಶನ್. ಲೋಕಲ್ ಅವ್ರನ್ನ ಅದು ಮ್ಯಾನೇಜ್ ಮಾಡ್ತಾರೆ. ನಮ್ಮ ಸ್ಟೇಟ್ ಅಲ್ಲಿ 7 ಅವರ್ಸ್ ಕೊಡ್ಲಿಕ್ಕೆ ಇರುವ ಬೇಕಾದಷ್ಟು ಪವರು ನಾವು ಕಳೆದ ವರ್ಷನೂ ಕೊಟ್ಟಿದ್ವಿ, ಈ ವರ್ಷನೂ ಕೊಡ್ತಾ ಇದ್ದೀವಿ. ಜ್ಯೋತಿ 22 ತಿಂಗಳು ಆಯ್ತು. ಅವಾಗ ಏನಾಗಿದ್ದು 10% ಜಾಸ್ತಿ ಕೊಡ್ಬೇಕಂತ 1 ವರ್ಷ ಆದ್ಮೇಲೆ ನಿಮ್ಗೆ ಹೊಸ ಬಿಲ್ಡಿಂಗ್ 58 ಯೂನಿಟ್ಸ್ ಕೊಡ್ತಿದ್ವಿ. ಅದು 1 ವರ್ಷ ಆದ್ಮೇಲೆ ಜಾಸ್ತಿ ಆಗ್ಬೇಕಾಗಿತ್ತು. ಅದೇ ನೋಡಿ ಈಗ ಗೃಹ ಜ್ಯೋತಿದು 2,62,00,000 ಕನ್ಸ್ಯೂಮರ್ಸ್ ಇದ್ದಾರೆ. 62 ಕನ್ಸ್ಯೂಮರ್ ಅಂತ ಬಿಟ್ರೆ ಜನಸಂಖ್ಯೆ ಇದು ಮಾಡಿದ್ರೆ ಒಂದು ಕನ್ಸ್ಯೂಮರ್ ಜಾಸ್ತಿ, ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಅಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನು ಅದನ್ನ ರಿವೈಸ್ ಮಾಡ್ಲಿಕ್ಕೆ ಈಗ ಬೇಡಿಕೆ ಬಂದ್ಬಿಟ್ರೆ ಅದನ್ನ ಮತ್ತೆ ನಾವು ತಕೊಂಡು ಹೋಗಿ ಕ್ಯಾಬಿನೆಟ್ ಅಲ್ಲಿ ಇಟ್ಬಿಟ್ಟು ಡಿಸ್ಕಸ್ ಮಾಡ್ಬೇಕಾಗ್ತದೆ. ಬಟ್ ನಮ್ಮ ಪ್ರಕಾರ 58 ಯೂನಿಟ್ ಜಾಸ್ತಿ. ನಮ್ಮ ಆವರೇಜ್ ಇರೋದು 50 ಯೂನಿಟ್. ನಮ್ಮ ಆವರೇಜ್ ಕನ್ಸಂಪ್ಷನ್ ಒಬ್ಬರಿಗೆ 60. ಇದು ಎಲ್ಲರಿಗೂ ಕೊಡ್ಲಿಕ್ಕಲ್ಲ, ನಾವು ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಶಕ್ತಿ ಕೊಡ್ಲಿಕ್ಕೆ ಮಾಡ್ತೀವಿ ಹೊರತು ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳಲಿಲ್ಲ. ನಾವು 200 ಯೂನಿಟ್ ವರೆಗೆ ಅದರಲ್ಲಿ ಸಮೇತ ಆವರೇಜ್ 1 ವರ್ಷ ತೆಗೆದುಬಿಟ್ಟು ಅದಕ್ಕೆ ಒಂದು 10% ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಈಗಾಗಲೇ ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೀವಿ. ಅಂದ್ರೆ ಹೊಸ ಬಿಲ್ಡಿಂಗ್ 58 ಯೂನಿಟ್ಸ್ ಕೊಟ್ರಿ, ಕಳೆದ ವರ್ಷ ಬಿಲ್ಡಿಂಗ್ ಇದ್ದಲ್ಲಿ ಈಗ ಜಾಸ್ತಿ ಯೂನಿಟ್ ಇದಾಗಿರುತ್ತೆ. ಅಂದ್ರೆ ಅಪ್ಡೇಟ್ ಮಾಡ್ಬೇಕಲ್ಲ, ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಮಾಡ್ಬೇಕಾದ್ರೆ ಎಲ್ಲರೂ ಕೇಳ್ತಾರೆ. ಈಗ ಅಪ್ಡೇಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಕೇಳ್ತಾರೆ. ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ. ನಾವೀಗ ನಾವು ಇಷ್ಟು 10-12 ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಾ ಇದೀವಿ. ಸುಮಾರು 2,62,00,000 ಕುಟುಂಬಗಳಿಗೆ ಕೊಡ್ತಾ ಇದೀವಿ. ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಪ್ರತಿಯೊಂದು ನೀವು ಅಪ್ಡೇಟ್ ಮಾಡ್ಬೇಕು. ಆ ಟೈಮ್ ಬರುವಾಗ ನಾವು ಅದನ್ನ ಇದು ಮಾಡ್ತೀವಿ. ಈಗ ನಮಗೆ ಕಂಪ್ಲೇಂಟ್ಸ್ ಯಾರ್ದು ಬರ್ತಾ ಇಲ್ಲ. ಇದು ಒಬ್ಬೊಬ್ರು ಕೇಳ್ತಾರೆ, ಪ್ರತಿಯೊಂದಕ್ಕೂ ಒಬ್ಬೊಬ್ರು ಇರ್ತಾರೆ. ಬಟ್ ಜನರಲ್ ಆಗಿ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ನೋಡಿ, ಗೃಹ ಜ್ಯೋತಿ ಆಗಲಿ ನಮ್ಮ ಎಲ್ಲ 5 ಗ್ಯಾರಂಟಿ ಪ್ರೋಗ್ರಾಮ್ ಇಂದ ಜನಕ್ಕೆ ಒಳ್ಳೇದಾಗಿದೆ. ಎಲ್ಲಾ ಧರ್ಮ ಜಾತಿಯವರಿಗೆ ಎಲ್ಲ ಇವರಿಗೆ ಆರ್ಥಿಕವಾಗಿ ಈಗ ಅದಕ್ಕೆ ಉದಾಹರಣೆ ಹೇಳೋದಾದ್ರೆ ನಾವು ಈ 5 ಪ್ರೋಗ್ರಾಮ್ ಕೊಟ್ಟುಬಿಟ್ಟು ಸುಮಾರು 55,000 60,000 ಕೊಡ್ತೀವಲ್ಲ, ಅದರಿಂದಾಗಿ ಜನರ ಈ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. ಅದರಿಂದ ಏನಾಗುತ್ತೆ, ಎಕನಾಮಿ ಡೆವಲಪ್ ಆಗ್ತದೆ. ಜನ ಜಾಸ್ತಿ ಇವರು ನಾವು ಕೊಡುವವರು ಯಾರು ಮನೆಯಲ್ಲಿ ದುಡ್ಡು ಇದ್ರ ಸೇಫಲ್ಲಿ ಹಾಕಿ ಕೂಡೋದಿಲ್ಲ. ಅವರೆಲ್ಲ ಒಂದು ಖರ್ಚು ಮಾಡ್ತಾರೆ. ಅಷ್ಟೇ ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದ್ರೆ ನಮ್ಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕೊಡೋದ್ರಲ್ಲಿ ನಂಬರ್ 2 ಇದೆ ಇಂಡಿಯಾ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ಟ ಮೇಲೆ ನಮ್ದೇ ನಂಬರ್ 2 ಇರೋದು. ಹಾಗೆ ಆರ್ಥಿಕವಾಗಿ ನಮಗೆ ಒಳ್ಳೇದಾಗಿದೆ. ನಮ್ ತೊಂದರೆ ಏನಾಗಿದೆ, ಎಲ್ಲ GST ಭಾಗ ಕೊಡ್ತಾ ಇದೀವಿ. 4,20,000 ಕೋಟಿ ರೂಪಾಯಿ ಕೊಡ್ತಾ ಇದ್ವಿ. ನಮಗೆ ಹಿಂದೆ ಬರೋದು ಬರೀ 55,000 60,000 ಬರ್ತದೆ ಅಷ್ಟೇ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. ನಾವು ಕೊಡುವ GSTಗೆ ಕೇಂದ್ರ ಸರ್ಕಾರದವರು ಹೆಚ್ಚು ಸ್ವಲ್ಪ ಜಾಸ್ತಿ ಕೊಟ್ರೆ ನಮಗೂ ಪ್ರಯೋಜನ ಆಗ್ತಿತ್ತು. ಅದಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ನೀವು ಬೇರೆಯವ್ರಿಗೆ ಕೊಡಿ, UP ಬಿಹಾರದವ್ರಿಗೆ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಾವು ಕೊಡುವುದಕ್ಕೆ ಏನು ಟ್ಯಾಕ್ಸ್ ನಾವು ಇದು ಕೊಡ್ತಾ ಇದೀವಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ.
ನೋಡಿ, ದರ ರೇಟ್ ಮಾಡೋದು ನಾವಲ್ಲ. ದರ ರೇಟ್ ಮಾಡೋದು ಅಂದ್ಬಿಟ್ರೆ KERC ಅವರಿದ್ದಾರೆ. KERC ಅವರು ಅದನ್ನ ನಾವು ನಮ್ಮ ಎಸ್ಕಾಂ ಇಂದ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡಿಟ್ಟಿದ್ದಾರೆ. ಅವರು ಏನ್ ನಿರ್ಧಾರ ತಗೊಳ್ತಾರೆ ಅಂದ್ಬಿಟ್ಟು ಕಳೆದ ವರ್ಷ ಮಾಡ್ಲೇ ಇಲ್ಲ. ನಾವು ಮಾಡ್ಬೇಕಂತ ಹೇಳಿ ಕೊಟ್ಟರು ಮಾಡ್ಲಿಲ್ಲ. ಅವರೆಲ್ಲ ಅದಕ್ಕೆಲ್ಲ ಕರೀತಾರೆ, ಎಲ್ಲ ಪಬ್ಲಿಕ್ ಬೇರೆ ಬೇರೆಯವ್ರನ್ನ ಇಂಟ್ರಾಕ್ಟ್ ಮಾಡಿಬಿಟ್ಟು ಮಾಡ್ತಾರೆ. ಅದನ್ನ ಇಂಟ್ರಾಕ್ಟ್ ಮಾಡಿ ಮಾಡ್ತಾರೆ. ಇನ್ನೊಂದು ಈಗ ಪಂಪ್ಸೆಟ್ ರೈತರು ಹಾಕ್ಬೇಕಾದ್ರೆ ಅಧಿಕಾರಿಗಳು ಲಂಚ ಕೊಡ್ತಾರೆ, ಸಾಕಷ್ಟು ನಾನು ಒಂದು ಎಲ್ಲ ನಿಮಗೆ ಈ ಲಂಚ ಕೊಡ್ತಾರೆ ಅನ್ನೋದು ಮಾತು ಮೊದಲಿಂದ ನಡೀತಾ ಇದೆ. ಲಂಚ ಯಾರಿಗೂ ಕೊಡಬೇಡಿ ನಾನು ಹೇಳ್ತೀನಿ. ಯಾರು ಯಾವ ಅಧಿಕಾರಿಗೂ ಲಂಚ ಕೊಡ್ಬೇಡಿ. ನೀವು ಲಂಚ ಕೊಡದಿದ್ರೆ ಹಂಗೆ ತಗೊಳ್ತಾರ ಅವರು. ಆ ಕಂಪ್ಲೇಂಟ್ಸ್ ನಮಗೆ ಕೊಡಿ. ನಮಗೆ ಲಂಚ ಕೇಳಿದಾರೆ, ಕೊಡ್ಲಿಲ್ಲ, ಇವ್ರು ಹೋಗ್ತಾ ಇಲ್ಲ ಅಂದ್ರೆ ದೆನ್ ವಿ ಕ್ಯಾನ್ ಟೇಕ್ ಆಕ್ಷನ್. ಅದು ನಾವು ಇದು ಕೊಡುವಂಗೆ ಮಾಡ್ಬೋದಲ್ಲ. ಆತರ ಜನ ಸ್ವಲ್ಪ ಇದು ಮಾಡ್ಬೇಕಾಗಿದೆ. ಈಗ ನಾವು ಜನರು ಕಾಪರೇಟ್ ಮಾಡ್ಬೇಕಾಗ್ತದೆ. ನಾವತ್ತು ಲಂಚ ಇದಿಲ್ಲ. ನಾನಂತೂ ಯಾವ ಆಫೀಸರ್ ಪೋಸ್ಟಿಗೆ ₹1 ತಗೊಳ್ಳೋದಿಲ್ಲ. ಗೊತ್ತಾಯ್ತು. ಅವರು ಹೋಗಿ ಕೆಲಸ ಮಾಡಿ ಜನರ ಕೆಲಸ ಮಾಡ್ಲಿಕ್ಕೆ ಮಾಡ್ತೀವಿ ಹೊರತು ಆತರ ಮಾಡ್ತಾ ಇದೀವಿ. ನಮ್ಮ ಸರ್ಕಾರದ ನೀತಿ ಹಂಗಿದೆ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿಯವರು ಅದೇ ರೀತಿ ನಮಗೆ ಅವರು ಸಮೇತ ಅದೇ ರೀತಿ ಮಾಡ್ತಾರೆ. ನಮಗೆ ಸಮೇತ ಸಂಪೂರ್ಣವಾಗಿ ಅದೇ ರೀತಿ ಮಾಡಿ ಅಂತ ಹೇಳ್ತಾರೆ, ಮಾಡ್ತೀವಿ. ಸರ್, ವಿಜಯಪುರ ಜಿಲ್ಲೆಯಲ್ಲಿ MLA ಅವರು ಸಾಕಷ್ಟು KDP ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ರೈತರಿಗೆ ಸರಿಯಾದ ಟೈಮ್ಗೆ TC ರಿಪೇರಿ ಮಾಡಿ ಕೊಡದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ ಅಂತ ಮನಗೋಳಿ ಸರ್ ಹೇಳಿದ್ರು. ಇನ್ನೂ ಸಹಿತ KB ಅವರು ಅದಕ್ಕೆ ನಾನೀಗ ಬಂದಿದ್ದೀನಿ ಇಲ್ಲಿಗೆ. ಅವ್ರು ಮನಗೋಲಿಯವರು ಇರ್ತಾರೆ, ಎಲ್ಲ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಪ್ರಕಾರ ನಾವೇನು ಮಾಡಿದ್ವಿ, ನಾವು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ನಾವೇನು ಹೇಳಿದ್ರೆ ಬ್ಯಾಂಕ್ ಮಾಡ್ತೀವಿ. ಫಸ್ಟ್ ನಾವು ಕೇಳ್ತಾ ಇರೋದು ಯಾವುದೇ ಮೀಟಿಂಗ್ ಅಲ್ಲಿ ನಿಮ್ಮ ಹತ್ರ ಬ್ಯಾಂಕ್ ಅಲ್ಲಿ ಸ್ಟಾಕ್ ಇದೆ ಅಂತ ಕೇಳ್ತೀವಿ. ಊರ್ಲಾದ್ರೆ 72 hours ಅಲ್ಲಿ ನಾವು ಕೊಡ್ಬೇಕಾಗ್ತದೆ. ಸಿಟಿ ಆದ್ರೆ ಇದು 48 hours ಕೊಡ್ಬೇಕು ಅಂತ ಮಾಡಿದೀವಿ. ಅದರ ಪ್ರಕಾರ ಕೊಡ್ತಾ ಇದ್ರು. ಅದಕ್ಕೆ ಇವತ್ತು ಮೀಟಿಂಗ್ ಅಲ್ಲಿ ಅವರು MLA ಅವರು ಇರ್ತಾರಲ್ಲ, ಅದಕ್ಕೆ ಬಂದಿದ್ದಾರೆ. ಅವ್ರು ಕೇಳಿದ್ರೆ ಆಫೀಸರ್ಗಳು ಅಲ್ಲಿ ಇರ್ತಾರೆ, ಉತ್ತರ ಕೊಡ್ತಾರೆ. ಅವ್ರದ್ದು ಏನ್ ಸಮಸ್ಯೆ ಏನಿದೆ ಅಂದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ನಮ್ಗೆ ಇದಾಗ್ತದೆ. ನೋಡಿ, ಅದು ಮೆಟ್ರೋ ಮಿನಿಸ್ಟ್ರು ನಮ್ಮ DCM ಅವರು ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಸಂಬಂಧಪಟ್ಟ ಮಿನಿಸ್ಟ್ರಿ ಕೇಳ್ಬೇಕಾರೆ ಇಲ್ಲ, ಪವರಿಗೂ ಇಲ್ಲ. ಪವರ್ ಅವ್ರಿಗೆ ನಾವು ಕೊಡ್ತೀವಿ, ಅವ್ರು ಚಾರ್ಜ್ ಕೊಡ್ತಾರೆ. ಡೆವಲಪ್ಮೆಂಟ್ ಇಲ್ದೇನೆ ಹೊರಗಡೆ ಕರೆಂಟ್ ಸಪ್ಲೈ ಮಾಡ್ತಾರಲ್ಲ, ಆದ್ರೂ ಕೂಡ ಅಲ್ಲಿಂದ ಸರ್ವಿಸ್ ಮಾಡಿರ್ತಾರೆ. ಅವ್ರಿಗೆ ಕೇಳಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗ್ತಿಲ್ಲ. ನೀವು ಇಲ್ಲ, ಈಗ ಹೊಸದಾಗಿ ಒಂದು ಇದು ಬಂದಿದೆ. ಈಗ ಯಾರ್ದು ಅಪ್ರೂವ್ ಆಗದಿದ್ರೆ ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ ತೀರ್ಮಾನ ತಗೊಳ್ತಾ ಇದೀವಿ. ವಾಟರ್ ಕನೆಕ್ಷನ್ ಕೊಡಬೇಡಿ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ. ಅದು ಬಂದ್ಬಿಟ್ಟು ಅದರ ಪ್ರಕಾರ ಮಾಡ್ತಾರೆ. ಕ್ಯಾಶ್ ವಸೂಲಿ ನಾನು ಹೇಳಿದಿಲ್ಲ ನಿಮಗೆ. ಕ್ಯಾಶ್ ಸ್ವಲ್ಪ ನಿಮಗೆ ಜಾಸ್ತಿ ಕ್ಯಾಶ್ ಇದ್ದು ಬಿಟ್ರೆ ನೀವು ತಗೊಂಡು ಯಾರಿಗಾರು ಕೊಟ್ಬಿಟ್ರೆ ನಾವು ಹೋಗಿ ನಿಲ್ಲಿಕ್ಕೆ ಆಗ್ತದೆ. ಕೊಡ್ಬೇಡಿ. ಯಾಕೆ ಕೊಡ್ಬೇಕು? ನೀವು ಕೊಡ್ಬೇಡಿ ಅಂತ ಹೇಳ್ತಾ ಇದೀವಿ ನಾವು. ಯಾರಾದ್ರೂ ನಿಮಗೆ ಕೊಡದೇ ಇದ್ರೆ ಕಾನೂನಿನ ಪ್ರಕಾರ, ಯಾರು ಕಾನೂನು ಬಾಹಿರವಾಗಿ ಮಾಡ್ತಾರೆ ಅಂತವ್ರು ದುಡ್ಡು ಕೊಡೋದು. ಕಾನೂನು ಪ್ರಕಾರ ಇರೋರು ಯಾಕೆ ದುಡ್ಡು ಕೊಡ್ತಾರೆ? ನೋಡಿ, ನಾರಾಯಣ ಸ್ವಾಮಿ ಅವರು ಯಾವ ಪಕ್ಷದಲ್ಲಿ ಇದ್ದವರು ಚೆನ್ನಾಗಿ ಗೊತ್ತಿದೆ. ಅವ್ರು ಪಾಪ ಅದು ಹೇಳ್ತಾರೆ ಅಂದ್ಬಿಟ್ಟು ಬಿಜೆಪಿಲಿ ಹೋಗಿದ್ದಾರೆ. ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬಂದು ಕೊಡ್ತಾರೆ. ಈ ಪ್ರಶ್ನೆ ಕೇಳಿದ್ ಹೇಳ್ತಾರೆ, ನಿಮ್ಗೆ ಅದನ್ನ ಕೇಳ್ತಾರೆ ಹೊರತು ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರು ತಾನೆ. ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕಾರಲ್ಲಿ ತಕೊಂಡು ಕೂತ್ಬಿಟ್ಟು ದುಡ್ಡು ಸಾಗಿಸ್ಬೇಕಾ? ಏನಿದೆ ಇವ್ರು ಹೇಳ್ತಾ ಇರೋದು? ಅಪ್ಪ ಅವರು ಶೀಸ್ ಎ ಮಿನಿಸ್ಟರ್, ಶೀಸ್ ಎ ಲೀಡರ್ ಎಲೆಕ್ಟೆಡ್ ಬೈ ದ ಪೀಪಲ್. ಅವ್ರೇನು ಸುಮ್ಮನೆ ಹಂಗೆ ಬಂದಿದಾರ? ಆ ತರದೆಲ್ಲ ಒಬ್ಬರು ಮಿನಿಸ್ಟರ್ ಆಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ, ಅವ್ರ ಮೇಲೆ ಸಹಾನುಭೂತಿ ತೋರಿಸೋದು ಬಿಟ್ಬಿಟ್ಟು ಈ ತರದ್ ಇದೆಲ್ಲ ಯಾವ ರಾಜ್ಯಕ್ಕೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಈ ತರ ಇರ್ಲಿಲ್ಲ. ಆಯ್ತಲ್ಲ? ಸಿದ್ದರಾಮಯ್ಯ ಎದುರುಗಡೆನೆ DKC ಅವರು ಮುಂದಿನ CM ಅಂತ ಘೋಷಣೆ ಕೂಗಿದ್ರು. ಅವರಿಗೆ ಅವಮಾನ ಮಾಡಿದ್ರೆ ನಾನು ಒಂದು ಹೇಳ್ತೀನಿ, ನೀವು ಅದೆಷ್ಟು 1 ಲಕ್ಷ 1.5 ಲಕ್ಷ ಜನ ಇದ್ರು. ಯಾರೋ ಒಬ್ರು ಕೆಲವರು ಕೂಗ್ತಾರೆ. ಕೂಗಿದ ಕೂಡಲೇ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಅಲ್ವಾ, DCM ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ವಾ? ಈಗ ಕೆಲವರು ಹಂಗಂದ್ರೆ ನಾಳೆ ಕೆಲವರು ಕೂಗಿದ ಕೂಡಲೇ ರಾಜಕೀಯ ಬದಲಾವಣೆ ಆಗ್ಬಿಡ್ತದ? ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೀತಿ ಇದೆ. ಚೀಫ್ ಮಿನಿಸ್ಟರ್ ಯಾರು ಮಾಡ್ಬೇಕು,
ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಮಾಡ್ಬೇಕು, ಮಿನಿಸ್ಟರ್ಗಳು ಯಾರು ಮಾಡ್ಬೇಕು, ಯಾರನ್ನ ಬದಲಾವಣೆ ಮಾಡ್ಬೇಕು, ಅದೆಲ್ಲ ಹೈಕಮಾಂಡ್ ಇದೆ ನಮಗೆ, ಗೊತ್ತಾಯ್ತಲ್ಲ. ಆ ತರ ತೀರ್ಮಾನ ತಗೊಳ್ತಾರೆ. ಒಂದ್ 4 ಜನ ಕೂಗ್ಬಹುದು, ಕೆಲವರು ಅಭಿಮಾನಿಗಳು ಕೂಗ್ತಾರೆ, ಅದು ಏನ್ ಮಾಡ್ಲಿಕ್ಕೆ ಆಗ್ತದೆ? ಪವರ್ ಶೇರಿಂಗ್ ಇದೆ ಸರ್. ಪವರ್ ಶೇರಿಂಗ್ ನನ್ಗೆ ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡಿಗೆ ಗೊತ್ತಿದೆ. ನೀವು ಅವ್ರನ್ನ ಕೇಳಿ, ಅವ್ರೇನಾದ್ರು ಹೇಳಿದಾರ? ಹೈಕಮಾಂಡ್ ಅವರು ಆಗಾಗ ಬರ್ತಾ ಇರ್ತಾರಲ್ಲ, ನೀವು ಅವ್ರನ್ನ ಕೇಳ್ಬೇಕಾಗಿತ್ತು. ಸುರ್ಜೇವಾಲಾ ಅವ್ರು ಬರ್ತಾರೆ, ನಿನ್ನೆ ನಮ್ಮ ಖರ್ಗೆಜಿ ಅವರು ಇದ್ದರು, ಇಲ್ಲಿ ವೇಣುಗೋಪಾಲ್ ಅವರು ಇದ್ದರು, ನೀವು ಅವ್ರನ್ನ ಕೇಳ್ಬೇಕಾಯ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ತ್ಯಾಗದ ಮಾತನಾಡಿದರು. ಹೌದು, ತ್ಯಾಗ ಮನೋಭಾವ ಕಾಂಗ್ರೆಸ್ ಅಲ್ಲಿ ಮೊದಲಿಂದ ಇದೆ. ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬರ್ತದೆ, ಬ್ರಿಟಿಷರು ಹೋಗ್ತಾರೆ ಅಂದ್ರೆ ಹೋರಾಟ ಮಾಡ್ಲಿಲ್ಲ. ಸಾಕಷ್ಟು ಜನ ಬಲಿದಾನ ಮಾಡಿದ್ದಾರೆ. ಈಗ ಅದನ್ನ ತ್ಯಾಗ ಮಾಡ್ಲಿಲ್ವಾ? ಇಂದಿರಾ ಗಾಂಧಿ ಅವರು ತ್ಯಾಗ ಮಾಡ್ಲಿಲ್ವಾ? ರಾಜೀವ್ ಗಾಂಧಿ ಅವರು ದೇಶಕ್ಕೆ ಹೋಗಿ ಮಾಡ್ಲಿಲ್ವಾ? ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ಶಿಪ್ ಬಿಟ್ಕೊಡ್ಲಿಲ್ವಾ? ನಮ್ಮ ತ್ಯಾಗ ನಮ್ಮ ಪರಂಪರೆಯಲ್ಲೇ ಇದೆ ಕಾಂಗ್ರೆಸ್, ಅದೇನು ತ್ಯಾಗ ಮಾಡ್ಲೇಬೇಕಾಗ್ತದೆ. ನೋಡಿ, ಬದಲಾವಣೆ ಆಗ್ತದೆ. ನಿಮಗೆ ನಾನು ಅದೇ ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ, ನಿಮಗೆ ಮಾಧ್ಯಮದವರಿಗೆ ನಿಮ್ ತಪ್ಪಲ್ಲ ಅದು. ನಿಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಮೊದಲು ದೂರದರ್ಶನದಲ್ಲಿ 3 ಸತಿ ನ್ಯೂಸ್ ಬರ್ತಾ ಇತ್ತು, ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಈಗ ನಿಮಗೆ ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ, ನಿಮ್ಗೆ ಎಲ್ಲಿಂದ ಸಿಗ್ತದೆ? ಅದಕ್ಕೆ ನೀವು ನಾನು ಎಷ್ಟೇ ಮಾತಾಡ್ಲಿ ನೀವು ಹಾಕೋದಿಲ್ಲ. ನೀವು ನನಗೆ ಆಗಾಗ ಈ ಕ್ವಶನ್ ಹಾಕ್ಬಿಟ್ಟು ಯಾವ್ದಾದ್ರು ಒಂದು ಕಾಂಟ್ರವರ್ಸಿ ಬಂದ್ಬಿಟ್ರೆ ಇಮಿಡಿಯೇಟ್ ನಾಳೆ ಬೆಳಗ್ಗೆ ಬ್ರೇಕಿಂಗ್ ಈಗಲೇ ಶುರು ಮಾಡ್ತಾರೆ, ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ. ಅದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಪಾಪ ನಿಮ್ ತಪ್ಪೇನಿಲ್ಲ, ನೀವ್ ಆಗ್ಬೇಕಲ್ಲ, ಇದು ನ್ಯೂಸ್ ಬರ್ಬೇಕು. ನಾನೇ ನಿಮ್ಮದು ಮಾಡ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.